ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮತ್ತು ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಇಂದು ಕೃಷಿ ಮತ್ತು ಕೃಷಿ ಉದ್ಯಮಗಳಿಗೆ ನೀಡುವ ಸಾಲ ಸೌಲಭ್ಯ ವಿತರಣಾ ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕ ಕೃಷ್ಣ ಚೈತನ್ಯ ರೆಡ್ಡಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್, ನೆಲಮಂಗಲ ಕೆನರಾ ಬ್ಯಾಂಕ್ ಶಾಖೆ ವ್ಯವಸ್ಥಾಪಕ ಮನೋಜ್, ಆರ್ಥಿಕ ಸಾಕ್ಷರತಾ ಸಲಹೆಗಾರ ಸಂಪತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಸ್ವಸಹಾಯ ಸಂಘಗಳು ಹಾಗೂ ಕೃಷಿ ಉದ್ದಿಮೆದಾರರಿಗೆ ಚೆಕ್ ಮೂಲಕ ಸಾಲ ವಿತರಣೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಉದ್ಯಮಿ ಗೋವಿಂದರಾಜು, ಕೆನರಾ ಬ್ಯಾಂಕ್ನಿಂದ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮತ್ತು ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿ ಸಾಕಷ್ಟು ನೆರವು ದೊರೆಯುತ್ತಿದೆ. ನಮ್ಮ ಉದ್ಯಮದ ಯೋಜನೆ ಒದಗಿಸಿದ್ದೇವೆ. ನಾವು ಕೇಳಿದಷ್ಟು ಸಾಲ ಸೌಲಭ್ಯ ನೀಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಉದ್ಯಮ ಈಗ ನಾವೇ ರೈತರುಗಳೇ ಉದ್ಯಮಿಗಳಾಗ ಕಾಲ ಬಂದಿದೆ. ನಮಗೆ ತುಂಬ ಸಪೋರ್ಟಿವ್ ಇದೆ, ಒಳ್ಳೆಯದಾಗಿದೆ ಸರ್. ಈಗ ವೇರ್ಹೌಸ್, ಅಗ್ರಿಕಲ್ಚರ್ ವೇರ್ಹೌಸ್ಗಳು ಮಾಡಿದ್ದೀವಿ. ಇದರಿಂದ ಸ್ಥಳೀಯ ರೈತರುಗಳಿಗೂ ಅನುಕೂಲ ಆಗುತ್ತೆ. ಗೋದಾಮುಗಳು ಇಟ್ಕೊಳ್ಳೋಕ್ಕೆ ಸರ್, ಇದರಲ್ಲಿ ಸಕ್ಕರೆ ಇಟ್ಟಿದ್ದಾರೆ, ಭತ್ತ ಇಟ್ಟಿದ್ದಾರೆ, ರಾಗಿಗಳು ಇಟ್ಟಿದ್ದಾರೆ, ಇವೆಲ್ಲ ಇಟ್ಟಿದ್ದಾರೆ. ನಮ್ಮಿಂದ ರೈತರುಗಳು ಮತ್ತು ಅವ್ರ ಮಕ್ಕಳುಗಳು ಸಪೋರ್ಟ್ ಆಗ್ತದೆ. ನಾವು 106 ಜನಕ್ಕೆ ಕೆಲಸ ಕೊಡ್ತಾ ಇದ್ದೀವಿ. ಇದರಿಂದ ತ್ಯಾಮಗೊಂಡ್ಲು ಸ್ವಸಹಾಯ ಸಂಘದ ಮುಖ್ಯಸ್ಥೆ ಮಮತಾ ತಮ್ಮ 2 ಸ್ವಸಹಾಯ ಗುಂಪುಗಳಿಗೆ ತಲಾ 20 ಲಕ್ಷ ರೂಪಾಯಿ ನೆರವು ದೊರಕಿದೆ. ಇದರಿಂದ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸಿ ವ್ಯವಹಾರ ನಡೆಸಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಮತ್ತೆ ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಮತ್ತೆ ಬ್ಯಾಂಗಲ್ ಸ್ಟೋರ್ಸ್ ಆಗಿರ್ಬೋದು, ಮತ್ತೆ ಇವಾಗ ಪರ್ಸನಲ್ ಆಗಿರ್ತಕ್ಕಂಥ ಲೋನ್ಗಳಿಗೂ ಸಹ ಅಷ್ಟೇ ಚಕ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮತ್ತೆ ಕೊಳಬಳಾಗಿರ್ಬೋದು, ಮತ್ತೆ ಅಂಗಡಿ ದಿನಸಿ ವ್ಯಾಪಾರಕ್ಕೆ ತುಂಬ ಇಂಪ್ರೂವ್ ಆಗಿದೆ ಸರ್. ಈ ಕೆನರಾ ಬ್ಯಾಂಕಿಂದ ತುಂಬ ಅನುಕೂಲವಾಗಿದೆ. ಮತ್ತೆ ನಮ್ಮ ಕೆನರಾ ಬ್ಯಾಂಕಲ್ಲಿ ಶಕ್ತಿ ಸ್ಕೀಮಲ್ಲೂ ಸಹ ಪರ್ಸನಲ್ ಲೋನ್ ಕೊಟ್ಟು ಅವರವರ ಸ್ಥಾನಕ್ಕೆ ತುಂಬ ಕೊಡುಗೆಯಾಗಿದೆ. ಉದ್ಯಮಿ ನವೀದ್, 10 ವರ್ಷದಿಂದ ಕೆನರಾ ಬ್ಯಾಂಕ್ನಲ್ಲಿ ಸಾಲ ಪಡೆಯುತ್ತಿದ್ದೇನೆ. ಮೊದಲು 80,000 ಸಾಲ ಪಡೆದಿದ್ದೇವೆ. ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡುತ್ತಿದ್ದರಿಂದ ಬ್ಯಾಂಕ್ ವಿಶ್ವಾಸ ಹೊಂದಿದ್ದು ಈಗ 10 ಲಕ್ಷ ರೂಪಾಯಿ ಸಾಲ ನೀಡುತ್ತಿದೆ ಎಂದು ಮಾಹಿತಿ ನೀಡಿದರು. ನಮಗೆ ಪಿಳ್ಳೆ ಹೋಗುತ್ತಲ್ಲ, ಫಸ್ಟ್ ಅದು ನಮ್ಮ ಹತ್ರ ರೆಡಿಯಾಗಿ ಆ ಪಿಳ್ಳೆ ಪೌಲ್ಟ್ರಿ ರೈತರಿಗೆ ಹೋಗಿ ತಲುಪುತ್ತೆ. ಹೌದು, ಖಂಡಿತವಾಗ್ಲೂ ನಮಗೆ ಸಬ್ಸಿಡಿ ಕೂಡ ಇದೆ. ಅದಕ್ಕೆಲ್ಲ ತುಂಬ ಚೆನ್ನಾಗಿ ಸ್ಪಂದಿಸಿದೆ. ಈಗ ಅದಕ್ಕೆ ಒಂದು ರೀಸನ್ ಅಂದರೆ ನಾವು 8 ವರ್ಷ 9 ವರ್ಷದಿಂದ ಬೇರೆ ಬ್ಯಾಂಕಲ್ಲಿ ಅಕೌಂಟೇ ಮಾಡಿಲ್ಲ ನಾವು ಇದುವರೆಗೂ. ಹೌದೌದು, ಅದರಲ್ಲೂ ಆಗಿದೆ. ಇಂಟ್ರೆಸ್ಟ್ ಸಬ್ವೆನ್ಷನ್ ಎಲ್ಲ ಬರ್ತಾ ಇದೆ. HIDFC ಸ್ಕೀಮಲ್ಲಿ ನಮಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಬರ್ತಾ ಇದೆ. ಕೆನರಾ ಬ್ಯಾಂಕ್ ಮಹಾಪ್ರಬಂಧಕ ಕೃಷ್ಣ ಚೈತನ್ಯ ರೆಡ್ಡಿ, 30 ಸ್ವಸಹಾಯ ಗುಂಪುಗಳಿಗೆ 5 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. 7 ಮಂದಿ ಕೃಷಿ ಉದ್ದಿಮೆದಾರರಿಗೆ 29 ಕೋಟಿ ರೂಪಾಯಿ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. Infrastructure and rural godown loans amounting to around 30 crores. Today we have sanctioned. All loans will be disbursed within 3-4 days, and which will enhance our agriculture portfolio, which is a trust area for the bank and the government.